ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ತಾಜ್ ಮಹಲ್ ಬಗ್ಗೆ ಹೇಳಲಿದ್ದೇನೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ತಾಜ್ ಮಹಲ್ ಪ್ರಪಂಚದಲ್ಲಿ ಅದ್ಭುತಗಳಲ್ಲಿ ಒಂದು. ಆರ್ಕಿಟೆಕ್ಚರ್ ವಂಡರ್ಸ್ಗೆ ಬೆಸ್ಟ್ ಎಕ್ಸಾಂಪಲ್. ನಿರ್ಮಾಣಕ್ಕೆ, ವಿಜ್ಞಾನಕ್ಕೆ ನಿಂತಿರುವ ನಿದರ್ಶನ. ಪ್ರೀತಿಯ ಸಂಕೇತ. ದೇಶದ ಖ್ಯಾತಿಯನ್ನು ಪ್ರಪಂಚಕ್ಕೆ ತೋರಿಸುವ ಅಪರೂಪದ ಕಟ್ಟಡ. ಆದರೆ ಅದು ನಿಜವಾಗಿಯೂ ತಾಜ್ ಮಹಲ್ ಅಲ್ಲವೆಂದು, ಇದಕ್ಕಿಂತ ಮೊದಲು ಶಿವನ ದೇವಾಲಯ ಇದೆ ಎಂದು, ಅದರ ಹೆಸರು ತೇಜೋ ಮಹಲಯ ಎಂದು, ಅದರ ಮೇಲೆ ಅಕ್ರಮವಾಗಿ ಈ ತಾಜ್ ಮಹಲ್ ನಿರ್ಮಿಸಿದ್ದಾರೆ ಎಂದು ಕೆಲವು ಜನರ ವಾದ. ಆ ವಾದನೆಯನ್ನು ನಿರೂಪಿಸಲು ಅವರು ಕೆಲವು ಸಾಕ್ಷ್ಯಗಳು ಕೂಡ ತೋರಿಸಲಾಗುತ್ತಿದೆ. ಆ ಸಾಕ್ಷ್ಯಗಳು ಏನು, ಅದರಲ್ಲಿ ಎಷ್ಟು ಸತ್ಯಾಂಶವಿದೆ, ಅಸಲು ಅಲ್ಲಿ ಶಿವನ ದೇವಾಲಯ ಇದೆಯೋ ಇಲ್ಲವೋ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಹೆಂಡತಿ ಮುಮ್ತಾಜ್ ಮಹಲ್ ಪ್ರೀತಿಯ ಸಂಕೇತವಾಗಿ ಯಮುನಾ ನದಿ ತೀರದಲ್ಲಿ 1632ರಿಂದ 1653 ಮಧ್ಯದಲ್ಲಿ ಈ ತಾಜ್ ಮಹಲ್ ನಿರ್ಮಿಸಿದರು ಎಂದು ಚರಿತ್ರೆಗಳು ಹೇಳುತ್ತದೆ. ಆದರೆ ಈ ತಾಜ್ ಮಹಲ್ ಮೇಲೆ ಹೆಚ್ಚಿನ ಪುರಾಣಗಳು, ಬಹಳ ಪ್ರಚಾರಗಳು ಇವೆ. ಅದರಲ್ಲಿ ಒಂದು, ತಾಜ್ ಮಹಲ್ ಒಂದು ಕಾಲದಲ್ಲಿ ಶಿವನ ದೇವಾಲಯವೆಂದು, ಅದರ ಹೆಸರು ತೇಜೋ ಮಹಾಲಯವೆಂದು, ಅಂದಿನ ಕಾಲದಲ್ಲಿ ಮೊಘಲರು ಬಹಳ ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಿದರೆಂದು, ಕೆಲವು ದೇವಾಲಯಗಳನ್ನು ನೆಲಸಮ ಮಾಡಿ ಅದರ ಮೇಲೆ ಮಸೀದಿಯನ್ನು ನಿರ್ಮಿಸಿದ್ದಾರೆಂದು, ಅದರ ಭಾಗವೇ ಈ ತಾಜ್ ಮಹಲ್ ಕೂಡ. ಕೆಲವು ಜನರ ವಾದನೆ, ಈವನ್ ತಾಜ್ ಮಹಲ್ ಹೆಸರು ಕೂಡ ತೇಜೋ ಮಹಾಲಯದಿಂದ ಹೆಸರನ್ನು ತೆಗೆದುಕೊಂಡಿದ್ದಾರೆಂದು ಅವರು ಹೇಳುತ್ತಾರೆ. ಈ ವಾದನೆ ಬರುವುದಕ್ಕೆ ಮುಖ್ಯ ಕಾರಣ ಪ್ರೊಫೆಸರ್ PN ಓಕ್, ಪೂರ್ತಿ ಹೆಸರು ಪುರುಷೋತ್ತಮ್ ನಾಗೇಶ್ ಓಕ್. ಇವರು ತಾಜ್ ಮಹಲ್ ದಿ ಟ್ರೂ ಸ್ಟೋರಿ ಅನ್ನುವ ಬುಕ್ ಬರೆದಿದ್ದಾರೆ. ಆ ಬುಕ್ 1965ರಲ್ಲಿ ಪಬ್ಲಿಷ್ ಆಗಿತ್ತು. ಅದರಲ್ಲಿ ಅವರು ಬಹಳ ಇಂಟ್ರೆಸ್ಟಿಂಗ್ ಪ್ರೂಫ್ ಹಾಗೆ ಕೆಲವು ಸ್ಟೋರಿ ಸಹ ಬರೆದಿದ್ದಾರೆ. ಆದರೆ ಗೌರ್ಮೆಂಟ್ ಆ ಬುಕ್ ಅನ್ನು ಬ್ಯಾನ್ ಮಾಡಿದರು. ಅವರು ಆ ಬುಕ್ ನಲ್ಲಿ ಬರೆದಿರುವ ಪಾಯಿಂಟ್ ಏನೆಂದರೆ, ಈಗ ತಾಜ್ ಮಹಲ್ ಇರುವ ಸ್ಥಳ ಮಿರ್ಜಾ ಜೈಸಿಂಗ್ ಅನ್ನುವ ರಾಜನ ಆಧೀನದಲ್ಲಿತ್ತು. ಅವರು ಆ ಪ್ಲೇಸ್ ನಲ್ಲಿ ಶಿವನಿಗಾಗಿ ತೇಜೋ ಮಹಾಲಯ ಅನ್ನುವ ದೇವಾಲಯ ನಿರ್ಮಿಸಿದ್ದಾರೆ. ಆ ನಂತರ ಶಹಜಹಾನ್ ಅದನ್ನು ಆಕ್ರಮಿಸಿ ಅಲ್ಲಿ ತಾಜ್ ಮಹಲ್ ನಿರ್ಮಿಸಿದ್ದಾರೆಂದು PN ಓಕ್ ತನ್ನ ಬುಕ್ ನಲ್ಲಿ ಪ್ರಸ್ತಾಪಿಸಿದ್ದಾರೆ. ಇನ್ನು ಕೆಲವು ಅವರು ಬುಕ್ ನಲ್ಲಿ ಪ್ರಸ್ತಾಪಿಸಿದ ಪ್ರೂಫ್ ಈಗ ನೋಡೋಣ. ಮಹಲ್ದೊಂದಿಗೆ ಇಂಡಾಗುವ ಪದ ಅಸಲು ಮುಸ್ಲಿಮರದ್ದೇ ಅಲ್ಲ. ಯಾವ ಮುಸ್ಲಿಂ ಕಂಟ್ರಿಯಲ್ಲೂ ಸಹ ಒಂದು ಬಿಲ್ಡಿಂಗ್ ಕೂಡ ಮಹಲ್ ಅನ್ನುವ ಹೆಸರು ಇಲ್ಲ. ಸೊ ತಾಜ್ ಮಹಲ್ ಅನ್ನುವುದು ತೇಜೋ ಮಹಾಲಯದಿಂದ ಬಂದಿರುವುದೆಂದು ಅವರ ವಾದನೆ. ತನ್ನ ಹೆಂಡತಿ ಹೆಸರು ಮುಮ್ತಾಜ್ ಮಹಲ್ ಎಂದು ಈ ಕಟ್ಟಡಕ್ಕೆ ತಾಜ್ ಮಹಲ್ ಅನ್ನುವ ಹೆಸರು ಇಟ್ಟಿದ್ದಾರೆಂದು ಎಕ್ಸ್ಪ್ರೆಷನ್ ಅನ್ನು PN ಓಕ್ ತೆಗೆದುಹಾಕಿದರು. ಅವರ ಪ್ರಕಾರ ಅಸಲು ಶಹಜಹಾನ್ ಹೆಂಡತಿಯ ಹೆಸರು ಮುಮ್ತಾಜ್ ಮಹಲ್ ಅಲ್ಲದೆ ತನ್ನ ಅಸಲು ಹೆಸರು ಮುಮ್ತಾಜ್ ಉಲ್ ಜಮಾನಿ. ಯಾರು ಕೂಡ ಫಸ್ಟ್ 3 ಲೆಟರ್ಸ್ ಬಿಟ್ಟು ಹೆಣ್ಣಿನ ಹೆಸರು ಒಂದು ಬಿಲ್ಡಿಂಗ್ಗೆ ಇಡುವುದಿಲ್ಲವೆಂದು ಅವರ ಅಭಿಪ್ರಾಯ. ಇನ್ನೊಂದು, ಮುಮ್ತಾಜ್ Z ದೊಂದಿಗೆ ಇಂಡಾಗುತ್ತದೆ, ಆದರೆ ಇಲ್ಲಿ ತಾಜ್ ಮಾತ್ರ J ದೊಂದಿಗೆ ಇಂಡಾಗುತ್ತದೆ. ನಿಜವಾಗಿಯೂ ತಾಜ್ ಮಹಲ್ ತನ್ನ ಸಮಾಧಿ ಆದರೆ ಸಮಾಧಿಗೆ ಮಹಲ್ ಎಂದು ಏಕೆ ವರ್ತಿಸುತ್ತದೆ? ಮಹಲ್ ಅಂದರೆ ಮ್ಯಾನ್ಷನ್ ಎಂದು. ತಾಜ್ ಮಹಲ್ ಅನ್ನುವ ಪದ ಮುಸ್ಲಿಮ್ಸ್ ಕಂಟ್ರಿಗಳಲ್ಲಿ ಎಲ್ಲಿಯೂ ಇಲ್ಲ. ಆದ್ದರಿಂದ ತಾಜ್ ಅಂಡ್ ಮಹಲ್ ಎರಡು ಸ್ಯಾನ್ಸ್ಕ್ರಿಟ್ ಭಾಷೆಗೆ ಸೇರಿದ್ದು ಎಂದು ಅವರು ತನ್ನ ಬುಕ್ ನಲ್ಲಿ ಬರೆದಿದ್ದಾರೆ. ಶಹಜಹಾನ್ ಟೈಮ್ ನಲ್ಲಿ ತಾಜ್ ಮಹಲ್ ಶಿವನ ದೇವಾಲಯವಾಗಿ ಇರುವ ದಿನಗಳಲ್ಲಿ ಒಳಗೆ ಹೋಗುವ ಚಪ್ಪಲಿ ಹೊರಗಡೆ ಬಿಟ್ಟು ಒಳಗಡೆ ಹೋಗುವ ಸಂಪ್ರದಾಯವಿತ್ತು. ಒಂದು ವೇಳೆ ತಾಜ್ ಮಹಲ್ ಸಮಾಧಿ ಆದರೆ ಶೂಸ್ ರಿಮೂವ್ ಮಾಡಿ ಹೋಗುವ ಕೆಲಸವೇನು? ತಾಜ್ ಮಹಲ್ ರಿಪೇರ್ ಮಾಡುವುದಕ್ಕೆ ಮೇಂಟೆನೆನ್ಸ್ಗಾಗಿ ಬಂದಿರುವ ಕೆಲವು ಜನ ವ್ಯಕ್ತಿಗಳು ಮಾರ್ಬಲ್ ಬೇಸ್ಮೆಂಟ್ ಕೆಳಗಡೆ ಪುರಾತನ ಶಿವಲಿಂಗ, ಇನ್ನೂ ಬೇರೆ ವಿಗ್ರಹಗಳು ಸೀಕ್ರೆಟ್ ಆಗಿ ಒಂದು ಚೇಂಬರ್ ನಲ್ಲಿ 4 ಗೋಡೆಯ ಮಧ್ಯೆ ಮರೆ ಮಾಡಲಾಗಿದೆ ಎಂದು ಗಮನಿಸಲಾಗಿದೆ. ತಾಜ್ ಮಹಲ್ ಇರುವ ಆಗ್ರಾ ನಗರದಲ್ಲಿ ಶಿವನ ಪೂಜೆಗಳಿಗೆ ಕೇಂದ್ರ ಬಿಂದುವಾಗಿತ್ತು. ಬಹಳ ವರ್ಷಗಳು ಅಲ್ಲಿಯೇ ಇರುವ ಭಕ್ತಾದಿಗಳು ದಿನರಾತ್ರಿ ಊಟ ಮಾಡುವುದಕ್ಕೂ ಮುಂಚೆ ಆಗ್ರಾದಲ್ಲಿ ಇರುವ 5 ಸುಪ್ರಸಿದ್ಧವಾದ ಶಿವನ ದೇವಾಲಯಗಳಿಗೆ ಪೂಜೆಗಳು ಮಾಡುತ್ತಿದ್ದರೆಂದು, ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ತಪ್ಪದೆ ಮಾಡುತ್ತಿದ್ದರೆಂದು. ಆದರೆ ಕೆಲವು ವರ್ಷಗಳಿಂದ ಇಲ್ಲಿರುವ ಫ್ಯಾಮಿಲೀಸ್ ಕೇವಲ 4 ದೇವಾಲಯಗಳು, ಬಾಲ್ಕೇಶ್ವರ್, ಪೃಥ್ವಿನಾಥ್, ಮಾನ್ಕಾಮೇಶ್ವರ್, ರಾಜರಾಜೇಶ್ವರ್ ದೇವಾಲಯಗಳಿಗೆ ಮಾತ್ರ ತಮ್ಮ ಪೂರ್ವಿಕರು ಪೂಜಿಸಿದ 5ನೇ ದೇವಾಲಯ ಕಣ್ಮರೆಯಾಗಿದೆಂದು. ಆ 5ನೇ ದೇವಾಲಯವೇ ಆಗ್ರೇಶ್ವರ್ ಮಂದಿರ್, ದೇವ್ ನಾಗೇಶ್ವರ್ ದೇವಾಲಯ. ಅದರ ಅರ್ಥ ದಿ ಲಾರ್ಡ್ ಗ್ರೇಟ್ ಲಾರ್ಡ್ ಆಫ್ ಆಗ್ರಾ ಅಲಿಯಸ್ ತೇಜೋ ಮಹಾಲಯ ಅಲಿಯಸ್ ತಾಜ್ ಮಹಲ್ ಎಂದು ತನ್ನ ಬುಕ್ ನಲ್ಲಿ ಪ್ರಸ್ತಾಪಿಸಿದ್ದಾನೆ. ಆ ದಿನಗಳಲ್ಲಿ ಯಮುನಾ ನದಿ ತೀರದಲ್ಲಿ ಇರುವ ತಾಜ್ ಮಹಲ್ ಬೇಸ್ಮೆಂಟ್ ಒಳಗಡೆ ಹೋಗುವುದಕ್ಕೆ ಒಂದು ದ್ವಾರ ಇದೆ. ಆ ಡೋರ್ಸ್ ಅನ್ನು ರೇಡಿಯೋ ಕಾರ್ಬೆಂಟೈನ್ ಅನ್ನು ಮಾಡಿದ್ದಾರೆ. ಅದು ಶಹಜಹಾನ್ ಇರುವ ಟೈಮ್ಗೆ 300 ವರ್ಷಗಳಷ್ಟು ಪುರಾತನವಾದದ್ದು ಎಂದು ರಿಸಲ್ಟ್ ಬಂದಿತು.
ನಂತರ ಸರ್ಕಾರ ಆ ಡೋರ್ಸ್ ಅನ್ನು ರಿಮೂವ್ ಮಾಡಿ ಅಲ್ಲಿ ಗೋಡೆಯನ್ನು ಕಟ್ಟಿಸಿದರು. ಆ ಬಾಗಿಲುಗಳು ತೆಗೆದು ಹೊಸ ಬಾಗಿಲುಗಳು ಕಟ್ಟಿಸುವುದರಿಂದ ಅಲ್ಲಿ ಸೀಕ್ರೆಟ್ ಇದೆ ಎಂದು ಅನುಮಾನಗಳು ಬಂದವು. 1652 ADಯಲ್ಲಿ ಔರಂಗಜೇಬ್ ತನ್ನ ತಂದೆಯಾದ ಶಹಜಾನ್ಗೆ ಒಂದು ಪತ್ರವನ್ನು ಬರೆದಿದ್ದಾನೆಂದು, ಆ ಪತ್ರದಲ್ಲಿ ತಾಜ್ ಮಹಲ್ 7ನೇ ಮಹಡಿಯಲ್ಲಿ ಹಳೆಯದಾಗಿದೆ ಎಂದು, ಅಲ್ಲಿ ಎಲ್ಲಾ ನೀರು ಸೋರುತ್ತಿದೆ ಎಂದು, ಮೇಲೆ ಡಾಮ್ಗೆ ಬಹಳ ಬಿರುಕು ಬಿಟ್ಟಿದೆ ಎಂದು, ಸ್ವಂತ ಹಣದೊಂದಿಗೆ ಅವುಗಳನ್ನು ರಿಪೇರ್ ಮಾಡಿಸಿದ್ದನೆಂದು ಆ ಲೆಟರ್ ನಲ್ಲಿ ತನ್ನ ತಂದೆಗೆ ಹೇಳಿದ್ದಾನೆಂದು. ಸೊ ಶಹಜಾನ್ ಟೈಮ್ ನಲ್ಲಿ ತಾಜ್ ಮಹಲ್ ಪ್ರಾಂತವೆಲ್ಲ ಬಹಳ ಪುರಾತನವಾದದ್ದು, ಅದಕ್ಕೆ ರಿಪೇರ್ ಮಾಡಿಸಿದ್ದಾರೆಂದು ಅವರು ವಾದಿಸುತ್ತಾರೆ. ಪೀಟರ್ ಮುಂಡಿ ಅನ್ನುವ ವ್ಯಕ್ತಿ ಇಂಗ್ಲೆಂಡ್ನ ನಿವಾಸಿ. 1632ರಲ್ಲಿ ಇಂಡಿಯಾಗೆ ಬಂದಾಗ ಆಗ್ರಾದಲ್ಲಿರುವ ಸುತ್ತಮುತ್ತ ಪ್ಲೇಸ್ ಎಲ್ಲದರ ಬಗ್ಗೆ ತನ್ನ ಬುಕ್ ನಲ್ಲಿ ಬರೆದುಕೊಂಡಿದ್ದಾನೆ. ಅದರಲ್ಲಿ ಗಾರ್ಡನ್ಸ್, ಬಜಾರುಗಳು, ಇದರೊಂದಿಗೆ ತಾಜ್ ಮಹಲ್ ಬಗ್ಗೆ ಸಹ ಇದೆಯಂತೆ. ಅಂದರೆ ಮುಂತಾಜ್ ಸಾವನ್ನಪ್ಪಿದ್ದು 1632ರಲ್ಲಿ, ಅವನು ಬಂದಿದ್ದು 1632ರಲ್ಲೇ. ಅದರ ಅರ್ಥ ತಾಜ್ ಮಹಲ್ ಕಟ್ಟುವುದಕ್ಕೆ ಮೊದಲೇ ಅಲ್ಲಿ ಸುಪ್ರಸಿದ್ಧ ಬಿಲ್ಡಿಂಗ್ ಇದೆ ಅಂತ ಅವರು ವಾದಿಸುತ್ತಾರೆ. ಇನ್ನು ಬೇರೆ ದೇಶಗಳಿಂದ ಬರುವ ಯಾತ್ರಿಕರು ಸಹ ಈ ಬಿಲ್ಡಿಂಗ್ ನ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಎಂದು ಹೇಳುತ್ತಿದ್ದಾರೆ. EV ಹಾವೆಲ್ ಅನ್ನುವ ಆರ್ಕಿಟೆಕ್ಟ್ ತಾಜ್ ಮಹಲ್ ಅನ್ನು ಹಿಂದೂ ಟೆಂಪಲ್ ಸ್ಟೈಲ್ ನಲ್ಲಿ ನಿರ್ಮಿಸಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಜಾವಾದಲ್ಲಿ ಪುರಾತನವಾದ ಚಂಡಿ ಸೇವಾ ಟೆಂಪಲ್, ತಾಜ್ ಮಹಲ್ ಈ ಎರಡು ಗ್ರೌಂಡ್ ಪ್ಲಾನ್ ಒಂದೇ ರೀತಿ ಇದೆ ಎಂದು ಹೇಳಿದ್ದಾನೆ. ಆಕ್ಚುಯಲ್ ಆಗಿ ತಾಜ್ ಮಹಲ್ ನಲ್ಲಿ ಈ ಬಾವಿ ಇದೆ. ನೀವು ಗಮನಿಸಿದರೆ ಇಲ್ಲಿ ಗೋಡೆಗಳಿಗೆ ಕಿಟಕಿಗಳು ಸಹ ಇವೆ. ಇದಕ್ಕೆ ಅವರು ಕೊಡುವ ಎಕ್ಸ್ಪ್ಲನೇಷನ್ ಏನೆಂದರೆ, ಪೂರ್ವಕಾಲದಲ್ಲಿ ಬಿಲ್ಡಿಂಗ್ಸ್ ನ ಒಳಗಡೆ ಇಂತಹದ್ದೊಂದು ಬಾವಿಗಳು ಇರುತ್ತಿದ್ದವು. ಯಾರಾದರೂ ದಂಡಯಾತ್ರೆಗೆ ಬಂದರೆ ಆ ಟೈಮ್ ನಲ್ಲಿ ಮಹಲ್ ನಲ್ಲಿರುವ ಸಂಪತ್ತು ಎಲ್ಲವೂ ಕಿಟಕಿಯ ಮುಖಾಂತರ ಅದರಲ್ಲಿ ಹಾಕುತ್ತಿದ್ದರು. ಎಲ್ಲ ಸರಿ ಹೋದ ನಂತರ ಆ ಸಂಪತ್ತು ತೆಗೆಯುತ್ತಿದ್ದರು. ನೀವು ನೋಡಿದರೆ ಒಳಗಡೆ ನೀರು ಕೂಡ ಇದೆ, ಸೂರ್ಯನ ಪ್ರತಿಬಿಂಬವೂ ಕೂಡ ಇದೆ. ಆದರೆ ಸಮಾಧಿ ಒಳಗಡೆ ಇಂತಹ ಬಾವಿ ಕಟ್ಟುವುದಕ್ಕೆ ಕಾರಣವೇನು ಎಂದು ಅವರು ವಾದಿಸುತ್ತಾರೆ. ತಾಜ್ ಮಹಲ್ ಎಂಟ್ರೆನ್ಸ್ ಸೌತ್ ಫೇಸಿಂಗ್ ನಲ್ಲಿ ಇದೆ. ಆಕ್ಚುಯಲ್ ಆಗಿ ಇದು ಹಿಂದೂಸ್ ಕಲ್ಚರ್ ನಲ್ಲಿ ಇರುವುದು. ಇಸ್ಲಾಂ ಸ್ಟ್ರಕ್ಚರ್ ಆಲ್ಮೋಸ್ಟ್ ವೆಸ್ಟ್ ಫೇಸಿಂಗ್ ನಲ್ಲಿ ಇರುತ್ತವೆ. ಆದರೆ ತಾಜ್ ಮಹಲ್ ಹಿಂದೂ ಮಾಡೆಲ್ ಆಗಿ ಸೌತ್ ಫೇಸಿಂಗ್ ಇರುವುದರಿಂದ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಬೇಸ್ಮೆಂಟ್ ನಲ್ಲಿರುವ ಸೀಕ್ರೆಟ್ ಡೋರ್ಸ್ ಅನ್ನು ಇಟ್ಟಿಗೆಯಿಂದ ಕ್ಲೋಸ್ ಮಾಡಿದ್ದಾರೆ. ಆ ರೂಮ್ ಒಳಗೆ ಯಾರು ಹೋಗುವುದಕ್ಕೆ ಚಾನ್ಸ್ ಇಲ್ಲದೆ ಮಾಡಿದ್ದಾರೆ. ಅದರ ಒಳಗಡೆ ಹಿಂದೂ ದೇವಿ ದೇವತೆಗಳ ವಿಗ್ರಹಗಳು, ಸಂಸ್ಕೃತ್ ನಲ್ಲಿ ಬರೆದಿರುವ ಶಾಸನಗಳು, ಶಿವನ ಲಿಂಗ, ಗುಡಿ ಸಾಮಗ್ರಿಗಳು ಇವೆ. ಅದಕ್ಕೆ ಅವು ಹೊರಗಡೆ ಬಾರದ ಹಾಗೆ ಕ್ಲೋಸ್ ಮಾಡಿದ್ದಾರೆಂದು ಕೆಲವು ಜನರ ವಾದನೆ. ಸೊ ಇಂತಹ ಪ್ರೂಫ್ಸ್, ಇಂತಹ ವಾದನೆಗಳು ಇನ್ನೂ ಬಹಳ ಇವೆ. ಕೆಲವೊಂದನ್ನು ನೋಡಿದರೆ ಇದು ನಿಜವೇನೋ ಎಂದು ಎನಿಸುತ್ತದೆ. ಕೆಲವು ಪ್ರೂಫ್ಸ್ ನೋಡಿದರೆ ಬಹಳ ಸಿಲ್ಲಿಯಾಗಿ ಇದೆ. ಆದರೆ ತಾಜ್ ಮಹಲ್ ಶಿವನ ಟೆಂಪಲ್ ಅನ್ನುವುದು ಎಷ್ಟರ ಮಟ್ಟಿಗೆ ನಿಜ? ಮೊದಲು ಈ ವಿವಾದನೆಗಳನ್ನು ತೆರೆಯ ಮೇಲೆ ತಂದವರು ಪುರುಷೋತ್ತಮ್ ನಾಗೇಶೋಕ್ ಅನ್ನುವ ವ್ಯಕ್ತಿ. ಅವರು ಆರ್ಕಿಯಾಲಜಿಸ್ಟ್ ಅಲ್ಲ. ಇವರು ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಫ್ರೀಡಮ್ ಫೈಟರ್ಸ್ ಹಾಗೆ ಜರ್ನಲಿಸ್ಟ್ ಸಹ ಕೆಲಸ ಮಾಡಿದ್ದಾರೆ. ಇವರು ಯಾವತ್ತಾದರೂ ತಾಜ್ ಮಹಲ್ ಒಳಗಡೆ ಹೋಗಿಲ್ಲ. ನಾನು ಪ್ರತಿಪಾದಿಸಿದ ಥಿಯರೀಸ್ ಸಾಮಾನ್ಯ ಪ್ರಜೆಗಳಿಗೆ ಬಹಳ ಆಸಕ್ತಿಕರವಾಗಿ ನಿಜವೆನಿಸುವ ಹಾಗೆ ಇರುತ್ತವೆ. ಆದರೆ ಟ್ರೈನ್ಡ್ ಆರ್ಕಿಟೆಕ್ಟ್ಸ್ ಮಾತ್ರ ಇದು ನಾನ್ಸೆನ್ಸ್ ಆಗಿ ಅನಿಸುತ್ತದೆ. PN ರೋಕ್ ಅನ್ನುವ ವ್ಯಕ್ತಿ ಫಸ್ಟ್ ತಾಜ್ ಮಹಲ್ ರಾಜ್ಪೂತ್ ಪ್ಯಾಲೇಸ್ ಅಂತ ಒಂದು ಬುಕ್ ಬರೆದೆನು. ನಂತರ ಅದು ರಾಜ್ಪೂತ್ ಪ್ಯಾಲೇಸ್ ಅಲ್ಲ, ತೇಜೋ ಮಹಾಲಯ ಶಿವನ ಟೆಂಪಲ್ ಅಂತ ಇನ್ನೊಂದು ಬುಕ್ ಬರೆದೆನು. ಮೇನ್ ಆಗಿ ಆರ್ಕಿಯಾಲಜಿಸ್ಟ್ ಸರ್ವೆ ಆಫ್ ಇಂಡಿಯಾ ತಾಜ್ ಮಹಲ್ ನಲ್ಲಿ ಬಹಳ ರೂಮ್ ಗಳನ್ನು ಲಾಕ್ ಮಾಡಿದ್ದಾರೆ. ಅದರ ಒಳಗಡೆ ಹೋಗುವುದಕ್ಕೆ ನಿಷೇಧಿಸಿದೆ. ಇದರಿಂದ ಒಳಗಡೆ ಏನೋ ಇರಬೇಕು ಅಂತ ಬಹಳ ಥಿಯರೀಸ್ ಬಂದಿವೆ. ಇನ್ಫಾರ್ಮೇಶನ್ ಅನ್ನು ಪಬ್ಲಿಕ್ ನಿಂದ ಏಕೆ ಹೈಡ್ ಮಾಡುತ್ತಿದ್ದಾರೆಂದು ಗೊತ್ತಿಲ್ಲ. ಸತ್ಯಾಂಶವೇನೆಂದರೆ ತಾಜ್ ಮಹಲ್ ಶಿವನ ದೇವಾಲಯವೂ ಅಲ್ಲ, ಬೇರೆ ದೇವಾಲಯವೂ ಅಲ್ಲ, ರಾಜ್ಪೂತ್ ಪ್ಯಾಲೇಸ್ ಕೂಡ ಅಲ್ಲ. ಇದು ಒಂದು ಸಮಾಧಿ. ಮೊಘಲ್ಸ್, ಡೆಲ್ಲಿ ಸುಲ್ತಾನ್ಸ್ ಇರುವ ಟೈಮ್ ನಲ್ಲಿ ಇಂಥ ಎಷ್ಟೋ ಸಮಾಧಿಗಳನ್ನು ಕಟ್ಟಿದ್ದಾರೆ. ಮಿರ್ಜಾನಿ ಜೈಸಿಂಗ್ ಅನ್ನುವ ರಾಜನ ಹತ್ತಿರ ಈ ಲ್ಯಾಂಡ್ ತೆಗೆದುಕೊಂಡು ಕಟ್ಟಿಸಿದ್ದು. ಅದು ಒಂದು ಪಿಯರ್ ಎಕ್ಸ್ಚೇಂಜ್. ಜಸ್ಟ್ ಲೈಕ್ ನಾವು ಬೇರೆ ಅವರಿಗೆ ಹಣ ಕೊಟ್ಟು ಲ್ಯಾಂಡ್ ಖರೀದಿ ಮಾಡುವುದು. ನಿಜವಾಗಿಯೂ ಅದು ಶಿವನ ದೇವಾಲಯವೂ ಆದರೆ ಸೆಂಟ್ರಲ್ ನಲ್ಲಿ ಇರುವುದು ಬಿಜೆಪಿ ಗೌರ್ಮೆಂಟ್. ಅವರು ಸೈಲೆಂಟ್ ಆಗಿ ಇರುವುದಿಲ್ಲ, ಯಾವಾಗಲೂ ಇನ್ವೆಸ್ಟಿಗೇಷನ್ ಹಾಕುತ್ತಿದ್ದರು. ಜಸ್ಟ್ ಲೈಕ್ ಬಾಬ್ರಿ ಮಸೀದಿಯ ತೀರ್ಪು ಹೇಗೆ ಕೊಟ್ಟರು ಹಾಗೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಅವರು ಸಹ ತಾಜ್ ಮಹಲ್ ಸಮಾಧಿ ಮಾತ್ರ, ಶಿವನ ಟೆಂಪಲ್ ಅಲ್ಲವೆಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ಅನುಮಾನಗಳಿಗೆ ತೆರೆಯನ್ನು ತೆಗೆದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಆ ರೂಮ್ ನಲ್ಲಿ ಏನು ಇದೆಯೋ ಹೊರಗಡೆ ಪ್ರಪಂಚಕ್ಕೆ ನೋಡಿಸಿದರೆ ಎಲ್ಲರ ಡೌಟ್ಸ್ ಕ್ಲಿಯರ್ ಆಗುತ್ತದೆ. PN ರೋಕ್ ಮಾಡಿರುವ ಎಲ್ಲ ಆರೋಪಣೆಗಳು ಜಸ್ಟ್ ಇಮ್ಯಾಜಿನರಿ. ನಾವು ಯಾವ ಹಿಂದೂ ದೇವಾಲಯವನ್ನು ನೋಡಿದರೆ ತಾಜ್ ಮಹಲ್ ನಂತ ಸೇಮ್ ಆರ್ಕಿಟೆಕ್ಚರ್ ಕಾಣಿಸುವುದಿಲ್ಲ. ತಾಜ್ ಮಹಲ್ ಅನ್ನುವುದು ಪ್ಯೂರ್ಲಿ ಇಸ್ಲಾಮಿಕ್ ಸ್ಟ್ರಕ್ಚರ್. ಎಲ್ಲವೂ ಇಸ್ಲಾಮಿಕ್ ಸ್ಟ್ರಕ್ಚರ್ ಡಿಸೈನ್. ಯಾರು ಕಟ್ಟಿದರು, ಯಾರು ಕಟ್ಟಿಸಿದರು, ಅದು ಇಂಡಿಯಾದೇ, ನಮ್ಮದೇ. ಪ್ರಪಂಚದಲ್ಲೇ ನಮ್ಮ ದೇಶದ ಖ್ಯಾತಿಯನ್ನು ಹೆಚ್ಚಿಸಿದ ಇಂಥದ ಕಟ್ಟಡ ಹಿಂದೆಯೂ ನಿರ್ಮಿಸಿಲ್ಲ, ಇನ್ನು ಮುಂದೆಯೂ ನಿರ್ಮಿಸುವುದಿಲ್ಲ. ಒನ್ ಅಂಡ್ ಓನ್ಲಿ ತಾಜ್ ಮಹಲ್. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.